ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಿರಿಶ್ರೀ ಕನ್ನಡ ವ್ಲಾಗ್. ನೀವು ಆಲ್ರೆಡಿ ತಮ್ನೈನಲ್ಲಿ ನೋಡಿರಬಹುದು ನಾನು ಯಾವ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಅಂತ. ಅಂದ್ರೆ ಉಪ್ಪಿನ ದೀಪ ಮತ್ತು ಐಶ್ವರ್ಯ ದೀಪ ಅಂತಾನೆ ಕರೀತಾರೆ. ಇದನ್ನ ವ್ರತ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ತುಂಬಾ ಸುಧಾರಿಸುತ್ತಂತೆ. ಸೊ ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಯಾವ ಟೈಮಲ್ಲಿ ಹಚ್ಬೇಕು, ಹೇಗೆ ಹಚ್ಬೇಕು, ಮತ್ತೆ ಎಷ್ಟು ದಿನಗಳ ಕಾಲ ಹಚ್ಬೇಕು ಅನ್ನೋದನ್ನೆಲ್ಲನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತು ನಾನು ತೋರಿಸ್ತಿರುವಂತಹ ಉಪ್ಪಿನ ದೀಪದ ವ್ರತ ಮಾಡೋದಕ್ಕೆ ನಮಗೆ 2 ಚಿಕ್ಕ ಮಣ್ಣಿನ ದೀಪಗಳು ಮತ್ತು ಒಂದು ಮಣ್ಣಿನ ಪ್ಲೇಟ್ ಬೇಕಾಗಿರುತ್ತೆ. ಅರಿಶಿನ ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಪೂರ್ತಿ ಪ್ಲೇಟ್ ಮತ್ತು ದೀಪಗಳೆರಡಕ್ಕೂ ನಾನು ಹಚ್ಕೊಂಡಿದ್ದೀನಿ. ನೆಕ್ಸ್ಟ್ ಕುಂಕುಮದಿಂದ 4 ಮೂಲೆಗಳಿಗೂ ಕುಂಕುಮನ ಹಚ್ಚಿದ್ದೀನಿ. ನಾವು ಈ ವ್ರತನ ಮೇನ್ ಆಗಿ ಶುಕ್ರವಾರದ ದಿನ ಮಾಡಬೇಕಾಗಿರುತ್ತೆ. ಮತ್ತು ಆಷಾಢ ಮತ್ತು ಶ್ರಾವಣ ಶುಕ್ರವಾರಗಳಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ನಾವು ಈ ವ್ರತನ 3 ವಾರಗಳು ಅಥವಾ 6 ವಾರ, 9 ವಾರ, 12 ವಾರ ಆ ಥರ ವ್ರತಗಳನ್ನ ಮಾಡ್ಬೋದಾಗಿರುತ್ತೆ. ನೋಡಿ, ದೀಪಗಳು ರೆಡಿ ಮಾಡಿದ್ದೀನಿ. ಈ ವ್ರತಕ್ಕೆ ಹೆಚ್ಚಾಗಿ ಆಡಂಬರಕ್ಕಿಂತ ಶ್ರದ್ಧೆ ಮತ್ತು ಭಕ್ತಿ ಮೇಯ್ನ್ ಆಗಿ ಬೇಕಾಗಿರುತ್ತೆ. ನಾನು ಅಕ್ಷತೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ 2 ದೀಪ ತೊಗೊಂಡಿದ್ದೀವಲ್ಲ, ಒಂದು ದೀಪದಲ್ಲಿ ಅಕ್ಷತೆನ ಹಾಕ್ತೀನಿ, ಅದ್ರ ಮೇಲೆ ಮತ್ತೊಂದು ದೀಪ ಇಟ್ಟು ಎಣ್ಣೆ ಬತ್ತಿ ಮಾಡಿ ಹಚ್ಚಲಾಗುತ್ತದೆ. ಇವಾಗ ದೀಪಗಳು ರೆಡಿ ಆಯಿತು. ನಾನು ಇದಕ್ಕೆ ಎಣ್ಣೆ ಇಟ್ಟು ಪಕ್ಕದಲ್ಲಿ ಎತ್ತಿಡ್ತೀನಿ. ಪ್ಲೇಟ್ ಕೂಡ ನೋಡಿ ರೆಡಿ ಮಾಡಿಟ್ಟಿದ್ದೀನಿ. ಈ ಥರ ಅರಿಶಿನದಲ್ಲಿ ಮತ್ತು ಕುಂಕುಮದಲ್ಲಿ ಅಲಂಕಾರ ಮಾಡಿ 2 ಬತ್ತಿಗಳನ್ನ ತಗೊಂಡು ಒಸ್ಕೋಬೇಕಾಗತ್ತೆ. ಒಸ್ಕೊಂಡು ಎಣ್ಣೆ ತುಂಬಿರುವಂತಹ ದೀಪಕ್ಕೆ ಇಡಬೇಕು. ರೆಡಿ ಆಯಿತು ಪುಟ್ಟ ದೀಪ. ಮತ್ತು ನಾನು ಉಪ್ಪು ಹೇಳಿದ್ನಲ್ಲ ಮುಂಚೆನೇ, ಅದನ್ನು ಈ ಪ್ಲೇಟಿಗೆ ಉಪ್ಪನ್ನು ಹಾಕೋಬೇಕು. ಉಪ್ಪು ಅನ್ನೋದು ನೆಗೆಟಿವ್ ಎನರ್ಜಿನ ತೆಗೆದು ಹಾಕುತ್ತೆ, ಪಾಸಿಟಿವ್ ಎನರ್ಜಿನ ತುಂಬುತ್ತೆ. ಮತ್ತು ಉಪ್ಪು ಅನ್ನೋದು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಲ್ಲಿ ಉಪ್ಪು ಕೂಡ ಒಂದು. ನಮಗೆ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ, ಶಾಪಗಳಿದ್ರೆ, ಮನೇಲಿ ತೊಂದರೆಗಳಿದ್ರೆ ಆರ್ಥಿಕವಾಗಿ ಎಲ್ಲವನ್ನು ಇದು ತೆಗೆದಾಕುತ್ತೆ. ಕುಂಕುಮ ಮತ್ತು ಅರಿಶಿನ ಇಟ್ಕೊಬೇಕು ಉಪ್ಪಿನ ಮೇಲೆ. ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದ ಒಂದು ದೀಪದಲ್ಲಿ ಅಕ್ಷತೆ ಮತ್ತು ಒಂದು ದೀಪದಲ್ಲಿ ಎಣ್ಣೆ ಬತ್ತಿನ ಇಟ್ಕೊಳ್ಬೇಕು. ಮತ್ತು ಲಕ್ಷ್ಮೀ ದೇವಿಗೆ ಕೆಂಪು ಹೂವು ಅಂದರೆ ತುಂಬ ಪ್ರಿಯವಾದದ್ದು. ಹಾಗಾಗಿ ನಾನು ಕೆಂಪು ಮತ್ತು ಹಳದಿ ಹೂವನ್ನ ಬೆಳೆಸ್ಕೊಂಡು ಅಲಂಕಾರ ಮಾಡ್ತಾಯಿದ್ದೀನಿ. ಲಕ್ಷ್ಮಿ ನಿಮಗೆ ಗೊತ್ತಿರೋ ಹಾಗೆ ಅಲಂಕಾರ ಪ್ರಿಯೆ. ಅದಕ್ಕಾಗಿ ನಮ್ಮ ಹತ್ರ ಏನಿದೆ ಅದರಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ನಾನು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಈ ದೀಪನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ತೀವಿ, ಅಂದರೆ ಬೆಳಗಿನ ಜಾವ ಸೂರ್ಯ ಉದಯ ಆಗಕ್ಕೆ ಮುಂಚೆ. ನಿಮಗೆ ಅಷ್ಟು ಬೇಗ ಎದ್ದು ಹಚ್ಚಕ್ಕಾಗಿಲ್ಲ ಅಂತ ಹೇಳಿದ್ರೆ ಗೋಧೂಳಿ ಸಮಯ ಅಂದರೆ ಸಾಯಂಕಾಲ ಕೂಡ ನೀವು ಈ ದೀಪನ ಹಚ್ಚಬಹುದು. ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪನ ಹಚ್ಚಿದೆ. ಇನ್ನು ಸೂರ್ಯ ಉದಯ ಆಗಿರಲಿಲ್ಲ. ಮನೆ ಮುಂದೆ ಎಲ್ಲ ರಂಗೋಲೆ ಬಿಟ್ಟು ನನಗೆ ಎಷ್ಟು ಗೊತ್ತು ಅಷ್ಟರಲ್ಲಿ ನಾನು ಅಲಂಕಾರ ಮಾಡಿ ನಾನು ಈ ದೀಪನ ಹಚ್ಚಿದೆ. ಲಕ್ಷ್ಮೀ ದೇವಿ ಫೋಟೋದ ಮುಂದೆ ಕೂಡ ಈ ದೀಪನ ಇಡ್ಬೋದು. ನಾನು ಸ್ವಲ್ಪ ನನ್ನ ಮನೆಯಲ್ಲಿರುವ ಫೋಟೋ ಸ್ಟ್ಯಾಂಡಲ್ಲಿ ಜಾಗ ಇರಲಿಲ್ಲ ಅಂತ ನಾನು ದೇವರಿಗೆ ಸಪ್ರೇಟಾಗಿ ಇಟ್ಟು ಹಚ್ತಾ ಇದ್ದೆ. ದೀಪನ ಇಡೋಕೆ ಮುಂಚೆ ಅಷ್ಟದಳನ ನಾವು ರಂಗೋಲೆ ಬಿಟ್ಕೊಳ್ಬೇಕಾಗಿರುತ್ತೆ. ಅಷ್ಟದಳ ರಂಗೋಲೆ ಬಿಟ್ಕೊಂಡು ಅದ್ರ ಮೇಲೆ ನಾವು ಉಪ್ಪಿನ ದೀಪವನ್ನು ಇಡಬೇಕಾಗತ್ತೆ. ಅಷ್ಟದಳಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನೂ ಇಡಬೇಕು. ಇಟ್ಟು ನಂತರ ಇದ್ರ ಮೇಲೆ ನಾವು ಉಪ್ಪಿನ ದೀಪನ ಇಡಬೇಕು. ನಾನು ನಮ್ಮ ಮನೇಲಿರುವಂಥ ಪುಟ್ಟ ಲಕ್ಷ್ಮಿ, ನಾನು ಯಾವುದೇ ಲಕ್ಷ್ಮೀ ಪೂಜೆಗೂ ಆ ಲಕ್ಷ್ಮಿನೇ ಇಡ್ತೀನಿ. ಲಕ್ಷ್ಮಿನ ಇಟ್ಟು ಅವ್ರ ಮುಂದೆ ನಾನು ಉಪ್ಪಿನ ದೀಪ ಇಟ್ಟೆ. ಮತ್ತು ನಿಮ್ಮ ಹತ್ರ ಅಷ್ಟಲಕ್ಷ್ಮಿಯವ್ರ ಫೋಟೋ ಇದ್ದರೂ ಅದನ್ನ ಇಟ್ಟರು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಡೈರೆಕ್ಟಾಗಿ ಮ್ಯಾಚ್ ಬಾಕ್ಸಿಂದ ದೀಪನ ಹಚ್ಚಬಾರ್ದು. ಹಾಗಾಗಿ ಮೊದಲು ಅಗರಬತ್ತಿಗೆ ನಾವು ಅಂಟಿಸ್ಕೊಂಡು ಬೆಂಕಿನ ಆಮೇಲೆ ಹಚ್ಚಬೇಕಾಗಿರುತ್ತೆ ದೀಪನ. ನಾನು ಮೊದಲೇ ಹೇಳಿದಾಗೆ
ನಮಗೆ ದೀಪ ಹಚ್ಚೋಕ್ಕೆ ಭಕ್ತಿ ಮತ್ತು ಶ್ರದ್ಧೆ ತುಂಬ ಮುಖ್ಯ, ಆಡಂಬರ ಅಲ್ಲ. ಸೊ ನನ್ನ ಹತ್ರ ಏನಿತ್ತು ಅಷ್ಟರಲ್ಲಿ ನಾನು ಸಿಂಪಲ್ ಆಗಿ ಮಾಡಿ ನಮ್ಮ ಮನಸ್ಸಲ್ಲಿ ಏನೇನು ಆ 3 ವಾರಗಳ ಕಾಲ ಯಾವ ಕೋರಿಕೆ ಈಡೇರಬೇಕು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನು ಹಚ್ಚಿದೆ. ನಾನಿವತ್ತು ತೋರಿಸಿರುವಂತಹ ಉಪ್ಪಿನ ದೀಪ ಅಂದರೆ ಐಶ್ವರ್ಯ ದೀಪ ಹೇಗೆ ಹಚ್ಚೋದು ಅಂತ ತೋರಿಸಿದ್ರು. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವೆಲ್ಲರೂ ಯಾರು ಆರ್ಥಿಕ ಸ್ವಲ್ಪ ಪರಿಸ್ಥಿತಿನಲ್ಲಿ ಕೆಟ್ಟದಾಗಿ ಸಿಕ್ಕಾಕೊಂಡಿದ್ದೀರಾ, ಎಲ್ಲರೂ ಬೇಗ ಆಚೆಗೆ ಬರಲಿ ಅಂತ ನಾನು ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೆ ಮುಂಚೆ ದೀಪನ ಹಚ್ಚಿದ್ರೆ ಏನೇನು ಪ್ರತಿಫಲ ಸಿಕ್ಕಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಯಾಕೆ ಅಂದರೆ ಯಾರಾದರೂ ಈ ರಥನ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.